Hello everyone. ನೋಡಿ ಏನು ಕೊಟ್ಟಿದ್ದಾರೆ ಎಕ್ಸರ್ಸೈಸ್ ನಂಬರ್ 4.1 ಫಸ್ಟ್ ಒನ್ ಕಂಪ್ಲೀಟ್ ದ ಲಾಸ್ಟ್ ಕಾಲಮ್ ಆಫ್ ದ ಟೇಬಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೀರಿಯಲ್ ನಂಬರ್ ಇಕ್ವೇಷನ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೇ ವೆದರ್ ಇಕ್ವೇಷನ್ ಈಸ್ ಸ್ಯಾಟಿಸ್ಫೈಡ್ ಎಸ್ ಆರ್ ನೋ ಅಂತ ಹೇಳಬೇಕು. ಓಕೆ, ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡಿ, ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ಸ್ ಟು 0. ಇಲ್ಲಿ ಎಕ್ಸ್ ವ್ಯಾಲ್ಯೂ 3 ಅಂತ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ವ್ಯಾಲ್ಯೂ ಹಾಕಿ ಸಾಲ್ವ್ ಮಾಡಬೇಕು. ಎಕ್ಸ್ ಪ್ಲೇಸಲ್ಲಿ 3 ಏನಿದೆ ವ್ಯಾಲ್ಯೂ 3 ಇದೆ. ಸೊ 3 ಪ್ಲಸ್ 3 ಇಸ್ ಈಕ್ವಲ್ಸ್ ಟು ಏನು ಬಂತು, 3 ಪ್ಲಸ್ 3 6 ಬಂತು. ಇದು ಎಲ್ ಎಚ್ ಎಸ್. ಓಕೆ, ಎಲ್ ಎಚ್ ಎಸ್ ಅಲ್ಲಿ ಏನು ಬಂತು, 3 ಪ್ಲಸ್ 3 ಇಸ್ ಈಕ್ವಲ್ಸ್ ಟು 6 ಬಂತು. ಆರ್ ಎಚ್ ಎಸ್ ಅಲ್ಲಿ ಏನಿದೆ, 0 ಇದೆ. ಆರ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು 0 ಅಂದರೆ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್ ಅಂತ ಹೇಳ್ಬೋದು. ಸೊ ಏನು ಹೇಳ್ಬೇಕು ನಾವು, ನೋ ಅಂತ ಹೇಳಬೇಕು. ಈಕ್ವೇಷನ್ ಈಸ್ ನಾಟ್ ಸ್ಯಾಟಿಸ್ಫೈಡ್ ದೋ, ಸೊ ನೋ. ಈಗ ಸೆಕೆಂಡ್ ಒನ್, ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ಸ್ ಟು 0. ಎಕ್ಸ್ ವ್ಯಾಲ್ಯೂ ಏನಿದೆ 0 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಪ್ಲೇಸಲ್ಲಿ ನಾವು 0 ಹಾಕಿ ಸಾಲ್ವ್ ಮಾಡೋಣ. ಎಲ್ ಎಚ್ ಎಸ್ 0 ಪ್ಲಸ್ 3 ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ, 0 ಪ್ಲಸ್ 3 ಬರುತ್ತೆ. ಹೌದಾ, ಎಲ್ ಎಚ್ ಎಸ್ 3 ಬಂತು. ಆರ್ ಎಚ್ ಎಸ್ ಏನಿದೆ 0 ಇದೆ. ಸೊ ಎಲ್ ಎಚ್ ಎಸ್ ಇಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ದಿಸ್ ಇಸ್ ಆಲ್ಸೋ ನೋ. ಓಕೆ, ಈಗ ಥರ್ಡ್ ಒನ್, ಎಕ್ಸ್ ಪ್ಲಸ್ 3 ಇಸ್ ಈಕ್ವಲ್ಸ್ ಟು 0. ಎಕ್ಸ್ ಇಸ್ ಈಕ್ವಲ್ಸ್ ಟು -3 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಪ್ಲೇಸಲ್ಲಿ -3 ಹಾಕ್ಬೇಕು ಈಗ. ಎಲ್ ಎಚ್ ಎಸ್ ಎಕ್ಸ್ ಪ್ಲೇಸಲ್ಲಿ -3 ಪ್ಲಸ್ 3 ಇಸ್ ಈಕ್ವಲ್ಸ್ ಟು ಎಷ್ಟಾಗುತ್ತೆ ನಮ್ಗೆ ಗೊತ್ತಲ್ವಾ, ಪ್ಲಸ್ ಮೈನಸ್ ಇಸ್ ಈಕ್ವಲ್ಸ್ ಟು ಮೈನಸ್, ಮೈನಸ್ ಪ್ಲಸ್ ಇಸ್ ಈಕ್ವಲ್ಸ್ ಟು ಮೈನಸ್, ಪ್ಲಸ್ ಪ್ಲಸ್ ಇದ್ರೆ ಮೈನಸ್, ಮೈನಸ್ ಮೈನಸ್ ಇದ್ರೆ ಪ್ಲಸ್, ಪ್ಲಸ್ ಪ್ಲಸ್ ಇದ್ರೂ ಪ್ಲಸ್. ಸಾರಿ, ಓಕೆ. ಸೊ -3 ಪ್ಲಸ್ 3 ಏನಾಗುತ್ತೆ, 0 ಬರುತ್ತೆ. ಸೊ ಎಲ್ ಎಚ್ ಎಸ್ 0 ಇದೆ, ಆರ್ ಎಚ್ ಎಸ್ ಕೂಡ 0 ಇದೆ. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಇದಕ್ಕೆ ನಾವೇನು ಹೇಳ್ಬೋದು, ಎಸ್ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್ ನೋಡಿ, ಫೋರ್ತ್ ಒನ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಮೈನಸ್ 7 ಇಸ್ ಈಕ್ವಲ್ಸ್ ಟು 1. ಎಕ್ಸ್ ವ್ಯಾಲ್ಯೂ ಈಸ್ 7 ಅಂತ ಕೊಟ್ಟಿದ್ದಾರೆ. ಸೊ ಎಲ್ ಎಚ್ ಎಸ್ ಮಾಡೋಣ, ಎಕ್ಸ್ ವ್ಯಾಲ್ಯೂಗೆ 7 ಹಾಕೋಣ. 7 ಮೈನಸ್ 7 ಇಸ್ ಈಕ್ವಲ್ಸ್ ಟು ಏನು ಬರುತ್ತೆ, 7 ಮೈನಸ್ 7 0 ಬರುತ್ತೆ. ಆರ್ ಎಚ್ ಎಸ್ ಅಲ್ಲಿ ಏನಿದೆ 1 ಇದೆ. ಸೊ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಇದಕ್ಕೂ ನಾವೇನು ಹೇಳ್ಬೋದು, ನೋ ಅಂತ ಹೇಳ್ಬೋದು. ಓಕೆ, ಈಗ ಫಿಫ್ತ್ ಒನ್ ನೋಡಿ, ಎಕ್ಸ್ ಮೈನಸ್ 7 ಇಸ್ ಈಕ್ವಲ್ಸ್ ಟು 1 ಅಂತ ಕೊಟ್ಟಿದ್ದಾರೆ. ಬೇರೆ ಎಕ್ಸ್ ಇಸ್ ಈಕ್ವಲ್ಸ್ ಟು 8 ಅಂತ ಕೊಟ್ಟಿದ್ದಾರೆ. ಸೊ ಎಕ್ಸ್ ಪ್ಲೇಸಲ್ಲಿ ನಾವು 8 ಹಾಕೋಣ. 8 ಮೈನಸ್ 7 ಇಸ್ ಈಕ್ವಲ್ಸ್ ಟು 8 ಮೈನಸ್ 7 ಏನಾಗುತ್ತೆ, 1 ಬರುತ್ತೆ. ಓಕೆ, ಇದು ಎಲ್ ಎಚ್ ಎಸ್. ಆರ್ ಎಚ್ ಎಸ್ ಏನು ಕೊಟ್ಟಿದ್ದಾರೆ, ಆರ್ ಎಚ್ ಎಸ್ ಕೂಡ 1 ಇದೆ. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ದಿಸ್ ಈಸ್ ಎಸ್. ಈಗ ಸಿಕ್ಸ್ತ್ ಒನ್, 5x is equals to 25. x is equals to 0. ಸೊ ನಾವೇನು ಮಾಡಬೇಕು, ಎಕ್ಸ್ ಪ್ಲೇಸಲ್ಲಿ 0 ಹಾಕಬೇಕು. ಹೌದಾ, ಈಗ 5 ಇಂಟು 0 ಏನು ಬರುತ್ತೆ, 0 ಬರುತ್ತೆ. ಎನಿ ನಂಬರ್ ಮಲ್ಟಿಪ್ಲೈಡ್ ಬೈ 0 ಇಸ್ ಈಕ್ವಲ್ಸ್ ಟು 0. ಎಲ್ ಎಚ್ ಎಸ್ ಈಸ್ 0. ಆರ್ ಎಚ್ ಎಸ್ ಏನಿದೆ 25 ಇದೆ. ಸೊ LHS is not equal to RHS. So this is also no. Okay, ಈಗ ನೆಕ್ಸ್ಟ್ ಈಗ ನೋಡಿ, ಸೆವೆಂತ್ ಒನ್ ಏನು ಕೊಟ್ಟಿದ್ದಾರೆ, 5x is equals to 25. ಬೇರೆ ಎಕ್ಸ್ ವ್ಯಾಲ್ಯೂ ಈಸ್ 5 ಅಂತ ಕೊಟ್ಟಿದ್ದಾರೆ. ಸೊ ನಾವೇನು ಮಾಡಬೇಕು, ಎಕ್ಸ್ ಪ್ಲೇಸಲ್ಲಿ 5 ಹಾಕಬೇಕು. 5 ಇಂಟು 5 ಬ್ರ್ಯಾಕೆಟ್ ಇದ್ರೆ ಮಲ್ಟಿಪ್ಲೈ ಮಾಡಬೇಕು. ಸೊ ಎಲ್ ಎಚ್ ಎಸ್ 5 ಇಂಟು 5 ಮಾಡಿದ್ರೆ ಏನು ಬರುತ್ತೆ ನಮಗೆ,
25 ಬರುತ್ತೆ, ಹೌದಲ್ವ? ಸೊ ಆರ್ ಎಚ್ ಎಸ್ ಏನಿದೆ, ಆರ್ ಎಚ್ ಎಸ್ ಕೂಡ 25 ಇದೆ ಅಲ್ವಾ? ಸೊ ಏನು ಹೇಳ್ಬೋದು ನಾವು, ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಸೊ ದಿಸ್ ಇಸ್ ಎಸ್. ಓಕೆ, ಈಗ ನೆಕ್ಸ್ಟ್ ಈಗ ನೋಡಿ 5x ಇಸ್ ಈಕ್ವಲ್ಸ್ ಟು 25, ಎಕ್ಸ್ ಇಸ್ ಈಕ್ವಲ್ಸ್ ಟು -5 ಅಂತ ಕೊಟ್ಟಿದ್ದೆ. ಸೊ ಎಲ್ ಎಚ್ ಎಸ್ ಏನು ಬರುತ್ತೆ ನೋಡೋಣ, 5 ಇಂಟು -5, 5 ಇಂಟು 5 25 ಆಗುತ್ತೆ. ಆದರೆ ಮೈನಸ್ ಸೈನ್ ಇರೋದ್ರಿಂದ ನಾವು -25 ಅಂತ ಇಡಬೇಕು. ಸೊ ಆರ್ ಎಚ್ ಎಸ್ ಅಲ್ಲಿ ಏನಿದೆ, +25 ಇದೆ. ಸೊ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ದಿಸ್ ಈಸ್ ನೋ. ಓಕೆ, ಈಗ 9th ನೋಡಿ, m/2 ಇಸ್ ಈಕ್ವಲ್ಸ್ ಟು 2 ಅಂತ ಕೊಟ್ಟಿದ್ದಾರೆ, m ಇಸ್ ಈಕ್ವಲ್ಸ್ ಟು -6 ಅಂತ ಕೊಟ್ಟಿದ್ದಾರೆ. ಸೊ m ಪ್ಲೇಸಲ್ಲಿ ನಾವು -6 ಹಾಕ್ತೀವಿ. -6 ಡಿವೈಡೆಡ್ ಬೈ 2 ಕ್ಯಾಲ್ಕುಲೇಷನ್ ಆಗುತ್ತೇನೆ ನೋಡಿ. ಎಲ್ ಎಚ್ ಎಸ್ ಇದು ನಾವು ಮಾಡ್ತಾ ಇರೋದು 2 1 × 2 3 × ಸೊ ಏನು ಬಂತು, -3 ಬಂತು ಎಲ್ ಎಚ್ ಎಸ್. ಆರ್ ಎಚ್ ಎಸ್ ಏನಿದೆ, 2 ಇದೆ, ಹೌದಾ? ಸೊ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್, ಹೌದಲ್ವಾ? ಈಗ ನೆಕ್ಸ್ಟ್ ಈಗ ನೋಡಿ 10th ಒನ್ ಏನು ಕೊಟ್ಟಿದ್ದಾರೆ, m/3 ಇಸ್ ಈಕ್ವಲ್ಸ್ ಟು 2, m ಇಸ್ ಈಕ್ವಲ್ಸ್ ಟು ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ, 0 ಅಂತ ಕೊಟ್ಟಿದ್ದಾರೆ. ಸೊ m ಪ್ಲೇಸಲ್ಲಿ ನಾವು 0 ಹಾಕೋಣ. 0/3, 0/3 ಅಂದರೆ ಏನು ಬರುತ್ತೆ ನಮಗೆ, ಎಲ್ ಎಚ್ ಎಸ್ ಇನ್ಫಿನಿಟಿ ಅಂತ ಬರುತ್ತೆ. ಅಂದರೆ ಇದಕ್ಕೆ ಏನೂ ಆನ್ಸರ್ ಇಲ್ಲ. ಸೊ ಆರ್ ಎಚ್ ಎಸ್ ಏನಿದೆ, 2 ಇದೆ. ಸೊ ಎಲ್ ಎಚ್ ಎಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಸ್. ಸೊ ಇದಕ್ಕೂ ನಾವೇನು ಹೇಳ್ಬೋದು, ನೋ ಅಂತ ಹೇಳ್ಬೋದು. 11th m/3 ಇಸ್ ಈಕ್ವಲ್ಸ್ ಟು 2, m ಇಸ್ ಈಕ್ವಲ್ಸ್ ಟು 6 ಅಂತ ಕೊಟ್ಟಿದ್ದಾರೆ. ಸೊ m ಪ್ಲೇಸಲ್ಲಿ ನಾವು 6 ಹಾಕೋಣ. ಎಲ್ ಎಚ್ ಎಸ್ m ಪ್ಲೇಸಲ್ಲಿ 6 ಹಾಕೋಣ ಬೈ 3. ಕ್ಯಾಲ್ಕುಲೇಷನ್ ನೋಡಿ, 1 × 2 × ಸೊ 2 ಬಂತು. ಆರ್ ಎಚ್ ಎಸ್ ಏನಿದೆ, 2 ಇದೆ. ಸೊ ಎಲ್ ಎಚ್ ಎಸ್ ಇಸ್ ಈಕ್ವಲ್ಸ್ ಟು ಆರ್ ಎಚ್ ಎಸ್. ಇದಕ್ಕೇನು ಹೇಳ್ಬೋದು ನಾವು, ಎಸ್ ಅಂತ ಹೇಳ್ಬೋದು. ಓಕೆ, ಈಗ ನೆಕ್ಸ್ಟ್